ಈಗ ನಮ್ಮ ಗ್ರೇಟರ್ ಬೆಂಗಳೂರು ಅಂತ ಅಥಾರಿಟಿ ಅಂತ ಏನಾಗಿದೆ ಹೊಸ ನಮ್ಮ ಬೆಂಗಳೂರು ಕ್ಷೇತ್ರದಲ್ಲಿ, ನಾವು ಬೆಂಗಳೂರು ಸಿಟಿನಲ್ಲಿ 5 ಭಾಗ ಮಾಡಿದ್ದಾರೆ. ಅದರಲ್ಲಿ ನಮ್ದು ನಾರ್ತ್ ಸಿಟಿ, ನಮ್ದು ಬೆಂಗಳೂರು ಉತ್ತರ. ಅದರಲ್ಲಿ ನಮ್ಮ ಇದು ಬಂದು ಪುಲಿಕೇಶಿ ನಗರ ಅಸೆಂಬ್ಲಿ ವಿಧಾನಸೌಧ ಕ್ಷೇತ್ರ. ಅದರಲ್ಲಿ ಬಂದು ನಮ್ಮ MLA ಬಂದು AC ಶ್ರೀನಿವಾಸ್ ಶಾಸಕರು, ನಮ್ಮ ಗುರುಗಳು. ಆ ಕ್ಷೇತ್ರದಲ್ಲಿ ನಾನು ಒಂದು 44 ವಾರ್ಡ್ ನಂಬರು ದೊಡ್ಡನಗರ ಅಂತ, ಅದು ಬಂದು SC ರಿಸರ್ವ್ ವಾರ್ಡ್ ಆಗಿದೆ. ಅಲ್ಲಿ ನಾವು ನಾಮಿನೇಷನ್ ಮಾಡಿದ್ದೀವಿ, ತಗೊಂಡು ಬಂದು KPCC ಆಫೀಸ್ನಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ. ಈಗ ಈ ಅಪ್ಲಿಕೇಶನ್ ಹಾಕಿ ನಾವು ಏನೇನು ಫಿಲ್ ಮಾಡಬೇಕು, ಯಾರು ನಮ್ಮ ಜೊತೆಗೆ ಬ್ಲಾಕ್ ಪ್ರೆಸಿಡೆಂಟ್ ಬಂದಿದ್ದಾರೆ, ರಿಜ್ವಾನ್ ಅಲ್ಲಿ ಜನರಲ್ SK ಗಾರ್ಡನ್ ವಾರ್ಡ್ ಪ್ರೆಸಿಡೆಂಟ್ ದೊರೆ ಮುನೀಶ್ವರ ನಗರ್ ವಾರ್ಡ್ ಪ್ರೆಸಿಡೆಂಟ್, ಆಜಮ್ ಅವರು ಡಿಜಾಲಿ ವಾರ್ಡ್ ಪ್ರೆಸಿಡೆಂಟ್. ಈ 3 ವಾರ್ಡ್ ಹಳೆ ವಾರ್ಡ್ ಇದೆ. ಈ ಹಳೆ ವಾರ್ಡ್ ಈ ಹೊಸ ವಾರ್ಡ್ಗೆ 3 ವಾರ್ಡ್ ಟಚ್ ಆಗ್ತದೆ. ಇವರೆಲ್ಲ ನಮ್ಮ ಜೊತೆಗಿದ್ದಾರೆ. ಇವರೆಲ್ಲ ನಮ್ಮ ಜೊತೆಗೆ ಸೇರಿಕೊಂಡು ನಾವು ಇಲ್ಲಿ ನಾಮಿನೇಷನ್ ಮಾಡಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬಂದಿದ್ದೀವಿ. ಹೆಚ್ಚಿಗೆ ಇದು ಮಾಡೋದಂದ್ರೆ ನಾವೆಲ್ಲ ಜೊತೆಗೆ ಒಟ್ಟಿಗೆ ಒಂದು ಹೋಗ್ತಾ ಇದೀವಿ, ಅವ್ರ ಜೊತೆಗೆ ಇದೀವಿ. ಅವ್ರ ಎಲೆಕ್ಷನ್ 13 ದಿವಸದಲ್ಲಿ ನಾವೆಲ್ಲ ಸೇರಿ ನಾವು ಅವ್ರಿಗೆ ಬೆಂಬಲ ಕೊಟ್ಟಿದ್ದೀವಿ, ಬೆಂಬಲ ಕೊಟ್ಟು ಗೆದ್ದಿದ್ದೀವಿ, ಅವ್ರನ್ನ ಗೆಲ್ಸಿದೀವಿ. ಅದೇ ತರ ಅವರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಯಾರು ನಮ್ಮ ಶಾಸಕರು MLA ನಂಬಿಕೆ ಇದೆ. ಅವ್ರ ಮುಖಾಂತರ ಅವ್ರ ಗುರುಗಳು ನಮ್ಗೆ, ಅವ್ರ ಮುಖಾಂತರ ಅಂದ್ರೆ ನಾವು ಬಂದು ಇವಾಗ ಅಪ್ಲಿಕೇಶನ್ ಅಲ್ಲಿ ಹಾಕಿದೀವಿ. ನಮ್ಗೆ ಧೈರ್ಯ ಇದೆ. ನಾವು ಆಲ್ರೆಡಿ ಸೀನಿಯರ್ ಕಾಂಗ್ರೆಸ್ ಲೀಡರ್ ಆಗಿರೋದಕ್ಕೆ ನಾನು ಇಷ್ಟೊಂದು ಮಾತಾಡ್ತಾ ಇದ್ದೆ. ನಮ್ಗೆ ಸೀಟ್ ಬೇಕಲ್ಲಿ. ನಾವು ಲೋಕಲ್, ನಾವು ಅಲ್ಲಿ ವೋಟರ್ಸ್, ನಮ್ಗೆ ನಾವು ಲೋಕಲ್ ನಲ್ಲಿ ಇರೋರು ನಮ್ಗೆ ಸೀಟ್ ಕೊಡ್ಬೇಕು. ಅದು ನಮ್ಗೆ ಬೇಕು. ಬೇರೆಯವರು ಹೊಸಬ್ರು ಬರೋದು ಇಲ್ಲಿ ಮಾಡೋದು ನಮ್ ಕೈನಲ್ಲಿ ಆಗೋದಿಲ್ಲ. ಆದ್ರೆ ನಾವು ಭದ್ರವಾಗಿದ್ದೀವಿ. ಯಾರಿಗೆ KPCC ಡೈರೆಕ್ಟ್ ನಮ್ಗೆ ಸರ್ಕಾರದಿಂದ ಏನ್ ಹೇಳ್ತಾರೆ ನಮ್ಮ ಕಾಂಗ್ರೆಸ್ ಅವರು, ಅದನ್ನ ಭದ್ರ ಇದೀವಿ. ಆದ್ರೆ ಅವ್ರು ನಮ್ಮನ್ನ ಫಸ್ಟ್ ನೋಡ್ಕೋಬೇಕು. ಫಸ್ಟ್ ನಮ್ಗೆ ಏನ್ ಮಾಡ್ಬೇಕು. ಅವರು ಅಲ್ಲೇ ಕಾಂಗ್ರೆಸ್ ಅವರು ಇದ್ದಾರೆ, ಜೊತೆಗಿದ್ದಾರೆ, ಕಷ್ಟ ಬಿದ್ದಿರೋ ಇದ್ದಾರೆ. ಬಂದು ನಮ್ಗೆ ಸೈಡ್ ನಲ್ಲಿ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ. ಅಲ್ಲಿ ಇರೋರೆಲ್ಲ ಸುಮಾರು ಜನ ಇದ್ದಾರೆ, ಬಡವರು. ಡೈರೆಕ್ಟ್ ನಮ್ MLAನೇ ನಮ್ಗೆ. ನಾವು ಇವತ್ತು ನಟರಾಜ್ ಅವರು ದೊಡ್ಡನಗರ್ಗೆ ಅಪ್ಲಿಕೇಶನ್ ಹಾಕಕ್ಕೆ ನಮ್ಗೆಲ್ಲ ಆಹ್ವಾನ ಕೊಟ್ಟಿದ್ದಾರೆ, ಡಿ ನಟರಾಜ್ ಅವರು. ಅದಕ್ಕೋಸ್ಕರ ನಾವು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ವಾರ್ಡ್ ಪ್ರೆಸಿಡೆಂಟ್ ಆಜಮ್ ಅವರು, ವಾರ್ಡ್ ಪ್ರೆಸಿಡೆಂಟ್ ದೊರೆಸ್ವಾಮಿ, ಆಮೇಲೆ ನಮ್ಮ ಜನರಲ್ ಅವರು, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಸ್ನೇಹಿತರು, ಊರು ಪಂಚಾಯತ್ ತಲೆವರು ಎಲ್ಲ ನಾವು ಬಂದಿದ್ದೀವಿ. ನಮಗೆ ನಾವೇನಂದ್ರೆ ಕಾರ್ಯಕರ್ತರು ಯಾರು ಕಷ್ಟ ಬಿದ್ದಿದ್ದಾರೆ, ಯಾರು 40 ವರ್ಷ 30 ವರ್ಷದಿಂದ ಕೆಲಸ ಮಾಡಿದ್ದಾರೆ, ಪಕ್ಷಕ್ಕೋಸ್ಕರ ದುಡ್ಡಿದ್ದಾರೆ, ನಿಯತ್ತಿಂದ ಯಾರು ಪಕ್ಷಕ್ಕೆ ವಿರೋಧ ಮಾಡಿದ ನಿಯತ್ತವ್ರು ಯಾರಿದ್ದಾರೆ ಅಂಥವ್ರಿಗೆ ಟಿಕೆಟ್ ಕೊಟ್ಟು ಗುರುತಿಸಿ, ನಮ್ಮ DCM ಆಗಲಿ, ನಮ್ಮ ಮುಖ್ಯಮಂತ್ರಿ ಆಗಲಿ, ನಮ್ಮ ಯಾರು ಇಲ್ಲಿ ಇನ್ಚಾರ್ಜ್ ಆಗ್ತಾರೆ GBಗೆ ಅವರಾಗಲಿ, ನಮ್ಮ ಶಾಸಕರಿಗೆ ವಿನಂತಿ ಮಾಡ್ತೀನಿ, ಅಂಥವ್ರಿಗೆ ಟಿಕೆಟ್ ಕೊಡಿ. ನಿಮ್ಮ ಹಿಂದೆ ಇರ್ತೀವಿ. ಯಾವಾಗಲೂ ನಾವು ಪಕ್ಷ ಬಿಟ್ಟು ಹೋಗಲಿಲ್ಲ, ಪಕ್ಷಕ್ಕೋಸ್ಕರ ಯಾವಾಗ ದುಡ್ದಿರೋದು. ನಮ್ಮ DK ಶಿವಕುಮಾರ್ ಒಂದು ಗಾದೆ ಮಾತು ಹೇಳ್ತಾರೆ, ಪಕ್ಷದಿಂದ ವ್ಯಕ್ತಿ ಯಾರಿಲ್ಲ, ದೊಡ್ಡವ್ರು ಯಾರಿಲ್ಲ, ಪಕ್ಷನೇ ಫಸ್ಟ್ ದೊಡ್ಡದು. ಅದಕ್ಕೆ ನಾವು ಪಕ್ಷದಲ್ಲಿ ಇದ್ದೀವಿ. 40 ವರ್ಷ ಇದ್ದಾರೆ, 30 ವರ್ಷ ಇದ್ದಾರೆ, 35 ವರ್ಷದಿಂದ ನಾವು ದುಡ್ಕೊಂಡು ಬಂದಿದ್ವಿ. ಬೂತ್ ಮಟ್ಟದಿಂದ, ವಾರ್ಡ್ ಮಟ್ಟದಿಂದ, ಬ್ಲಾಕ್ ಪ್ರೆಸಿಡೆಂಟ್ನಿಂದ, ವಾರ್ಡ್ ಪ್ರೆಸಿಡೆಂಟ್ನಿಂದ, ಆಮೇಲೆ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೀವಿ. ಎಲ್ಲರಿಗೂ ಅವಕಾಶ ಕೊಡಿ. ನಮ್ಮ DC ಇದಕ್ಕೆ ಬರ್ತಾರೆ, ಇರೋ DCC ವೈಸ್ ಪ್ರೆಸಿಡೆಂಟ್ ಇದ್ರು, ಮುಂಚೆ ನಮ್ಮ ವಾರ್ಡ್ ಪ್ರೆಸಿಡೆಂಟ್ ಇದ್ರು, ಅದಕ್ಕೆ ಮುಂಚೆ SC ಬ್ಲಾಕ್ ಪ್ರೆಸಿಡೆಂಟ್ ಇದ್ರು. ಎಲ್ಲ ಅನೇಕ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಗ್ರೌಂಡ್ ಲೆವೆಲ್ ಅಲ್ಲಿ ಇದೀವಿ ನಾವೆಲ್ಲ. ಇವರು ಗ್ರೌಂಡ್ ಲೆವೆಲ್ ಅಲ್ಲಿ ಇದ್ದಾರೆ. ಬೆಳಗ್ಗೆ ಆದ್ರೆ ಕ್ಷೇತ್ರದಲ್ಲಿ ಇರ್ತೀವಿ, ಸಾಯಂಕಾಲ ಆದ್ರೆ ಕ್ಷೇತ್ರದಲ್ಲಿ ಇರ್ತೀವಿ. ಸರ್ಕಾರ ಅಂತವ್ರಿಗೆ, ಕಾಂಗ್ರೆಸ್ ಪಕ್ಷ ಅಂತವ್ರಿಗೆ ಗುರುತಿಸಿ ಒಬ್ಬೊಬ್ಬರಿಗೆ ಟಿಕೆಟ್ ಕೊಟ್ರೆ ಬಹಳ ಒಳ್ಳೇದಂತ ನಾನು ಹೇಳಿ ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.